ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಇದೇನಪ್ಪ ಅಂದರೆ, ಈಗ ಆಯುಧ ಪೂಜೆ ಬಂತಲ್ಲ, ಅದಕ್ಕೋಸ್ಕರ ಗಾಡಿಗಳನ್ನೆಲ್ಲ ತೊಳೆಯೋದಕ್ಕೆ ನಮ್ಮನೇಲಿ ಒಂದು ವಾಷರ್ನ ತೊಗೊಂಡಿದ್ರು. ಇದ್ರ ಹೆಸರು ಬಂದು ಕಾರ್ ಸ್ಟಾರ್ ಹೈ ಪ್ರೆಷರ್ ವಾಷರ್ ಅಂತ. ಇದು 1600 ವ್ಯಾಟ್ಸ್ ಇದೆ. ಇದು ಹೇಗೆಲ್ಲ ಕೆಲಸ ಮಾಡುತ್ತೆ, ಇದನ್ನು ಹೇಗೆಲ್ಲ ಕನೆಕ್ಷನ್ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಈ ಮಿಷಿನ್ನ ನನ್ನ ತಮ್ಮ ತುಮಕೂರಲ್ಲಿ ಶಾಪಲ್ಲೇ ತೊಗೊಂಬಂದಿದ್ದ. ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಇವಾಗ ಅಮೆಝಾನ್ ಬಿಗ್ ಬಿಲಿಯನ್ ಡೇ ನಡೀತಿರೋದ್ರಿಂದ ಆಫರ್ಸ್ ಕೂಡ ಇದೆ. ಇದ್ರ ಕಾಸ್ಟ್ ಬಂದು 5000 ಆಗಿತ್ತು. ನೋಡಿ, ಇದು ಫೋಮ್ ಗನ್. ಇದು ಫೋಮ್ ಅಂದರೆ ಇದರಲ್ಲಿ ಶಾಂಪು ಥರ ಲಿಕ್ವಿಡ್ ಇರುತ್ತೆ. ಈ ಲಿಕ್ವಿಡ್ನ ಈ ಬಾಟಲ್ಗೆ ಹಾಕ್ಕೊಂಡು ಇದನ್ನು ಕನೆಕ್ಟ್ ಮಾಡ್ಕೋಬೇಕು ನಾವು. ಹಾಗೆ ನೋಡಿ, ಇದು ಎಕ್ಸ್ಟೆನ್ಷನ್ ಬಾಕ್ಸು. ಇದು ಪವರ್ ಕನೆಕ್ಷನ್ ತಗೊಳೋದಕ್ಕೆ ಬೇಕು. ಹಾಗೆ ಇದು ನೋಡಿ, ಇದು ಮೇಯ್ನ್ ಮಷೀನು. ಇದು ಬಂದು 8 kgs ಇರುತ್ತೆ. ಇದು ಸ್ವಲ್ಪ ವೆಯ್ಟ್ ಇರುತ್ತೆ. ಹಾಗೆ ಇದು ನೋಡಿ, ಈ ವೈರ್ನ ನೀವು ಎಕ್ಸ್ಟೆನ್ಷನ್ ಬಾಕ್ಸಿಗೆ ಕನೆಕ್ಟ್ ಮಾಡ್ತೀರಾ. ಹಾಗೆ ಎಕ್ಸ್ಟೆನ್ಷನ್ ಬಾಕ್ಸ್ ವೈರ್ನ ನೀವು ಪವರ್ಗೆ ಕನೆಕ್ಟ್ ಮಾಡ್ತೀರಾ. ನೀವು ಲೆಂತ್ ಎಷ್ಟು ದೂರ ಇದ್ರೂ ನೀವು ಕನೆಕ್ಟ್ ಮಾಡ್ಬೋದು. ನೋಡಿ, ಇದು ಇನ್ಲೆಟ್ ಪೈಪ್ ಅಂತ. ಇದು 10 feet ಇರುತ್ತೆ ಇದು ಲೆಂತು. ಹಾಗೆ ನಾನು ಈ ಮುಂದೆಗಡೆ ತೋರಿಸ್ತಾ ಇರೋದು ಇನ್ಲೆಟ್ ಫಿಲ್ಟರ್ ಅಂತ. ಇದನ್ನು ನೀವು ಬಕೆಟಲ್ಲಿ ನೀರು ತುಂಬಿಸಿ ಇದನ್ನು ಅದರೊಳಗಡೆ ಇಟ್ಬಿಟ್ಟು ನೀವು ಮೇಯ್ನ್ ಮಷಿನ್ಗೆ ಕನೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಟ್ಯಾಪಿಗೆ ಕೂಡ ಕನೆಕ್ಟ್ ಮಾಡ್ಕೋಬೋದು. ಟ್ಯಾಪ್ ಕನೆಕ್ಟರ್ ಕೂಡ ಕೊಟ್ಟಿರ್ತಾರೆ ಅವರು. ನೋಡಿ, ಇದು ಟ್ಯಾಪ್ ಕನೆಕ್ಟರು. ನೀವು ಟ್ಯಾಪಿಗೆ ಕೂಡ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಹಾಗೆ ಇದು ನೋಡಿ ನೀವು, ಇದು ವಾಟರ್ ಔಟ್ಲೆಟ್ ಪೈಪು. ಹಾಗೆ ಸ್ಪ್ರೇ ಗನ್. ಇದು ವಾಟರ್ ಔಟ್ಲೆಟ್ ಪೈಪ್. ಇದು 26 feet ಇರುತ್ತೆ. ಇದು ಸ್ಪ್ರೇ ಗನ್ನು ನೀವು ಇದರಲ್ಲಿ ನೀರೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಫೋರ್ಸನ್ನು ಅಡ್ಜಸ್ಟ್ ಮಾಡ್ಕೋಬೋದು. 3 ಥರ ಫೋರ್ಸ್ ಬರುತ್ತೆ ಅದರಲ್ಲಿ. ಅದು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಫೋಮ್ ಗನ್ನ. ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ನೀವು ಫೋಮ್ನ ಸ್ಪ್ರೇ ಮಾಡ್ಬೋದು. ಇದನ್ನು ನೀವು ಮೇಯ್ನ್ ಮೆಷಿನ್ಗೆ ಕನೆಕ್ಟ್ ಮಾಡ್ಕೋಬೇಕು ಇದನ್ನು. ಹಾಗೆ ಇದು ನೋಡಿ, ಇದು ಫೋಮ್ ಗನ್ ಥರನೇ ಇರುತ್ತೆ. ಆದರೆ ಇದು ಸೋಪ್ ಡಿಸ್ಪೆನ್ಸರು. ಅದರಲ್ಲಿ ಫೋಮ್ ಹಾಕಿರ್ತೀವಿ. ಇದರಲ್ಲಿ ನೀವು ಸೋಪಿನ ಪುಡಿ ಆಗಲಿ ಶಾಂಪೂ ಆಗಲಿ ನೀವು ಹಾಕ್ಕೋಬೋದು. ನೋಡಿ, ಇದು ಮ್ಯಾನ್ಯುಯಲ್ಲು. ಇದರಲ್ಲಿ ನೀವು ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ ಎಲ್ಲ ಕೊಟ್ಟಿರ್ತಾರೆ. ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಹಾಗೆ ಈಸಿಯಾಗಿ ಯೂಸ್ ಮಾಡ್ಬೋದು. ಮನೆಯಲ್ಲಿ ತುಂಬ ವೆಹಿಕಲ್ಸ್ ಇರೋರು ಇದನ್ನು ಯೂಸ್ ಮಾಡ್ಬೋದು. ಕಾರು, ಬೈಕು, ಟ್ರ್ಯಾಕ್ಟರು, ಆ ಥರ ತುಂಬ ವೆಹಿಕಲ್ಸ್ ಇರೋರು ಇದನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡ್ರೆ ಅಪ್ ಟು 10 years ವಾರಂಟಿ ಇರುತ್ತೆ. ತುಂಬ ಯೂಸ್ ಆಗುತ್ತೆ. ಹಾಗೆ ಈಗ ಯಾವ ಥರ ಯೂಸ್ ಮಾಡೋದು, ನಮ್ಮ ಮನೇಲಿ ಯಾವ ಥರ ಕಾರೆಲ್ಲ ತೊಳೆದ್ರು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಮೇಯ್ನ್ ಮಷೀನು. ಈ ಮೆಷಿನಿಗೆ ವಾಟರ್ ಇನ್ಲೆಟ್ ಅಂತ ಅಂದ್ಬಿಟ್ಟು ಈ ಪೈಪ್ನ ನೀವು ಬಕೆಟಿಗೆ ಆದರೂ ಕನೆಕ್ಟ್ ಮಾಡ್ಬೋದು. ನೀವು ಟ್ಯಾಪ್ಗಾದರೂ ಕನೆಕ್ಟ್ ಮಾಡ್ಬೋದು. ನಮ್ಮಪ್ಪ ಬಕೆಟಿಗೆ ಕನೆಕ್ಟ್ ಮಾಡಿದ್ದಾರೆ. ನೋಡಿ, ಬಕೆಟಲ್ಲಿ ನೀರು ತುಂಬಿಸಿ ನೀವು ಅದರಲ್ಲಿ ಇಡೋದಷ್ಟೇ ಅದನ್ನು. ನೋಡಿ, ಇದು ವಾಟರ್ ಔಟ್ಲೆಟ್ ಪೈಪು. ಇದಕ್ಕೆ ಸ್ಪ್ರೇ ಗನ್ ಕನೆಕ್ಟ್ ಆಗಿರುತ್ತೆ. ನೀವು ಇದರಿಂದನೇ ಕಾರ್ನ ತೊಳೆಯೋದಕ್ಕಾಗೋದು. ನೋಡಿ, ಹಾಗೆ ಇದು ಎಕ್ಸ್ಟೆನ್ಷನ್ ವೈಯರು. ಇದಕ್ಕೆ ಪವರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಹಾಗೆ ಈ ಬಾಕ್ಸಿಗೆ ಮೇಯ್ನ್ ಮಷಿನ್ದು ಪ್ಲಗ್ನ ಕನೆಕ್ಟ್ ಮಾಡಿದ್ದೀವಿ. ಈಗೆಲ್ಲ ರೆಡಿ ಆಗಿದೆ. ಹಾಗೆ ನೋಡಿ, ಇಲ್ಲೊಂದು ಪವರ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಆನ್ ಮಾಡಿಕೊಂಡು ನೀವು ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಇದು ಸ್ಪ್ರೇ ಗನ್ನಲ್ಲಿ ನೀವು ವಾಟರ್ನ 3 ಥರ ಅಡ್ಜಸ್ಟ್ ಮಾಡ್ಬೋದು. ನೋಡಿ, ಈ ಥರ ಸ್ಪ್ರಿಂಕಲ್ಸ್ ಥರ ಬರುತ್ತೆ. ಆಮೇಲೆ ಸ್ಟ್ರೈಟ್ ಬರುತ್ತೆ. ತುಂಬ ಫೋರ್ಸ್ ಇರುತ್ತೆ. ಫೋರ್ಸ್ ಕೂಡ ನೀವು ಕಮ್ಮಿ ಮಾಡ್ಕೋಬೋದು. ನೋಡಿ, ಈಗ ಫೋಮ್ ಗನ್ ಯಾವ ಥರ ಕನೆಕ್ಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಗ ನಾವು ಸ್ಪ್ರೇ ಮಾಡ್ತಿದ್ವಲ್ಲ, ಆ ಗನ್ನಲ್ಲಿ ಮುಂದೆ ಕಡೆನ ತೆಗೆದ್ಬಿಟ್ಟು ಅದಕ್ಕೊಂದು ವಾಷರ್ ಕೊಟ್ಟಿರ್ತಾರೆ ಈ ಥರ. ಇದನ್ನು ಹಾಕ್ಬಿಟ್ಟು ನಾವು ಫೋಮ್ ಗನ್ನ ಕನೆಕ್ಟ್ ಮಾಡಬೇಕು. ನೋಡಿ, ಈ ಥರ ಕನೆಕ್ಟ್ ಮಾಡಬೇಕು. ಒಂದು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿಬಿಟ್ಟು ನೀವು ಯೂಸ್ ಮಾಡೋದಷ್ಟೇ. ನೋಡಿ, ನೋಡಿ, ಫೋಮ್ ಎಲ್ಲ ಹಾಕಿದ್ಮೇಲೆ ಒಂದ್ಸಲಿ ಬಟ್ಟೆಲೆಲ್ಲ ತೊಳ್ಕೊಬೇಕು. ಆಮೇಲೆ ನೀವು ಸ್ಪ್ರೇ ಮಾಡಬೇಕು. ನೋಡಿ, ನಾವು ಕಾರ್ ವಾಶ್ ಮಾಡಿದ್ದಾಯಿತು. ಒಂದು 10-15 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಈ ಆಯುಧ ಪೂಜೆ ಟೈಮಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಕಾರ್ ತೊಳ್ಸೋಕ್ಕೆಲ್ಲ. ಹಾಗೆ ನೋಡಿ, ನಮ್ಮ ಟ್ರ್ಯಾಕ್ಟರ್ ಕೂಡ ತೊಳೆದ್ವಿ. ನೋಡಿ, ಬೈಕ್ಸ್ ಎಲ್ಲ ವಾಶ್ ಮಾಡಿದ್ವಿ. ನಮ್ಮ ಮನೇಲಿ ಜಾಸ್ತಿ ವೆಹಿಕಲ್ ಇರೋದಕ್ಕೆ ನಾವು ಯೂಸ್ ಮಾಡಿದ್ದು. ನಿಮಗೂ ಇಷ್ಟ ಆದರೆ ಯೂಸ್ ಮಾಡಿ. ಥ್ಯಾಂಕ್ ಯು.